ನನ್ನ ಒಂದು 35ನೇ ಕತೆ ಚಿತ್ರ ಆಗ್ತಾ ಇರೋದು. ಸುಮಾರು 70 ಸ್ಕ್ರಿಪ್ಟ್ಗಳಲ್ಲಿ ನನ್ನದೇ ಕಥೆಯನ್ನು ಆಧರಿಸಿದ ಒಂದು 35ನೇ ಕತೆ ಇದು. ಸಾಮಾನ್ಯವಾಗಿ ಒಬ್ಬ ಲೇಖಕ ಅವನ ಕಥೆಗಳು ಚಿತ್ರಗಳಾದಾಗ ಎಂತಹ ನಿರ್ಮಾಪಕರು ಮತ್ತು ಎಂತಹ ನಿರ್ದೇಶಕರು ಆ ಕಥೆಯನ್ನು ಆಯ್ಕೆ ಮಾಡಿಕೊಂಡು ಚಿತ್ರ ಮಾಡಿದ್ರು ಅನ್ನೋದ್ರ ಬಗ್ಗೆ ಅವನದೇ ಆದಂಥ ಹೆಮ್ಮೆ ಇರುತ್ತೆ. ಆ ಹೆಮ್ಮೆನಲ್ಲಿ ನನಗಿರೋ 2 ಹೆಮ್ಮೆಯನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಒಂದು, ನನ್ನ ಒಂದು ಕಥೆಯನ್ನು ಆಧರಿಸಿ ಚಿನ್ನೇಗೌಡರು ಸಹಿತ ಒಂದು ಚಿತ್ರವನ್ನು ನಿರ್ಮಿಸಿದ್ರು. ಮಣಿರಾಮ್ ಚಂದ್ರ ಅದನ್ನು ನಿರ್ದೇಶಿಸಿದ್ರು. ಗಣೇಶ ಮತ್ತೆ ಬಂದ ಅನ್ನೋ ಚಿತ್ರ, ಅದು ನನ್ನ ಲಿಸ್ಟಿನ ಹೆಮ್ಮೆಯ ವಿಷಯ. ಹಾಗೆ ಈಗ ಹೊಸದಾಗಿ ಮಹೇಶ್ ಅವರು, ನೇವಿ ಮಂಜು ಅವರು ಸೇರಿ ಈ ಚಿತ್ರವನ್ನು ನಾಗವಲ್ಲಿ ಬಂಗಲೆ, ಇದರ ಕಥಾವಸ್ತು ಚಿತ್ರ ಆಯ್ತಲ್ಲ ಅನ್ನೋ ಹೆಮ್ಮೆ ನನಗೆ ತುಂಬ ಇದೆ. ಅದರ ನಿರ್ಮಾಪಕರವರಾಗಿದ್ದು ಕೂಡ ನನಗೆ ಅತ್ಯಂತ ಖುಷಿ ತರೋ ವಿಷಯ. ಚಿತ್ರದ ಬಗ್ಗೆ ನಾನು ಚಿಕ್ಕದಾಗಿ ಒಂದೆರಡು ಮಾತು ಹೇಳಬಹುದು. ಮನುಷ್ಯನ ಎಲ್ಲ ಸಮಸ್ಯೆಗಳಿಗೆ ಮೂಲ ಯಾವುದು ಅನ್ನೋ ಪ್ರಶ್ನೆ ಯಾರು ಹಾಕಿದ್ರೆ ಅದಕ್ಕೆ ಉತ್ತರ ತಕ್ಷಣ ಬರ್ಬೋದಾದ್ದು ಮನುಷ್ಯನೇ ಅನ್ನೋ ಉತ್ತರ ಬರುತ್ತೆ. ಯಾಕೆ ಅಂತಂದರೆ ಇದಕ್ಕೊಂದು ಸಣ್ಣ ದೃಷ್ಟಾಂತ ಇದೆ. ಮಹಾಭಾರತದಲ್ಲಿ ಕೊನೆಯಲ್ಲಿ ಕುರುಕ್ಷೇತ್ರ ಎಲ್ಲ ಮುಗಿದು ಪರೀಕ್ಷಿತ ರಾಜನ ಕಾಲದಲ್ಲಿ ಒಂದು ಘಟನೆ ನಡೆಯುತ್ತೆ. ಪರೀಕ್ಷಿತ ರಾಜನ ಮುಂದೆ ಒಂದು ವಿವಾದ ಬರುತ್ತೆ. ಅದರಲ್ಲಿ ಏನಂದರೆ ಇಬ್ಬರು ಜಮೀನ ಮಾಲೀಕರುಗಳು ಬಂದು ಅವ್ರ ನಡುವೆ ಜಗಳ ಆಗಿರುತ್ತೆ. ಅವರು ಬಂದು ಅವನ ಎದುರಿಗೆ ನ್ಯಾಯ ಕೇಳ್ತಾರೆ. ಏನು ಅಂದರೆ, ಈ ಜಮೀನಿನ ಒಂದು ಸ್ವಲ್ಪ ಭಾಗ ಇವನಿಗೆ ಸೇರಬೇಕು ಅಂತ. ಅವನು ಇಲ್ಲ ಆ ಭಾಗ ಇವನಿಗೆ ಸೇರಬೇಕು ಅಂತ. ಅಂದರೆ ಅವರಿಬ್ಬರು ಈ ಭಾಗ ಅವನಿಗೆ ಸೇರಬೇಕು ಅಂತ ಹೇಳಿ ಜಗಳ ಆಡಿ ಆ ವಿವಾದವನ್ನು ರಾಜನ ಹತ್ರ ತರ್ತಾರೆ. ರಾಜನಿಗೂ ಒಂದು ದಿನ ಸಮಯ ಕೊಡಿ, ನಾಳೆ ಬನ್ನಿ ಅಂತ ಕಳಿಸ್ತಾನೆ. ಮಾರನೇ ದಿನ ಅವರಿಬ್ಬರು ಬರ್ತಾರೆ, ಅದೇ ಜಗಳ ಆಡ್ತಾ ಇರ್ತಾರೆ. ಆದರೆ ಇವಾಗ ಅವ್ರ ಮನೋಧರ್ಮ ಬದಲಾಗಿರುತ್ತೆ. ಆ ಜಮೀನಿನ ಭಾಗ ನನಗೆ ಸೇರಬೇಕು ಅಂತ ಜಗಳ ಆಡ್ತಾ ಇರ್ತಾರೆ. ನಿನ್ನೆ ನಿನಗೆ ಸೇರಬೇಕು ಅಂದವನು ಇವತ್ತು ನನಗೆ ಸೇರಬೇಕು ಅಂತ ಯಾಕೆ ಜಗಳ ಆಡ್ತಾ ಇದ್ದೀರಾ, ಇದಕ್ಕೇನು ಉತ್ತರ ಅಂದಾಗ ಅವ ಹೇಳ್ತಾನೆ, ಪರೀಕ್ಷಿತ ರಾಜ ಮಂತ್ರಿ ಹೇಳ್ತಾನೆ, ಈಗ ಕಲಿ ಎಂಟ್ರಾದ, ನಿನ್ನೆವರೆಗೂ ನಿನ್ನ ಸಾಮರ್ಥ್ಯದಿಂದ ಕಲಿ ಇನ್ನು ಪ್ರವೇಶ ಆಗಿರಲಿಲ್ಲ, ಇವತ್ತು ಗರಿಗಾಲ ಪ್ರವೇಶ ಶುರುವಾಯಿತು. ಅದು ಇವರಲ್ಲಿ ಎಂಟ್ರಾಯಿತು. ಎಂಟ್ರಾದ ತಕ್ಷಣವೇ ಸ್ವಾರ್ಥ ಶುರುವಾಯಿತು. ಅವಾಗ ಕಲಿನೇ ಪ್ರಶ್ನೆ ಮಾಡ್ತಾನೆ ಪರೀಕ್ಷಿತ ರಾಜ, ಹೌದು ನೀನು ಹೇಗೆ ಹಾಳು ಮಾಡ್ತೀಯ ಜಗತ್ತನ್ನು ಕಲಿಗಾದ ನಿನ್ನ ಅಧಿಪತ್ಯದಲ್ಲಿ ಅಂದಾಗ, ನಾನು ಲೋಭವನ್ನು ಮೊದಲು ಮನುಷ್ಯನಲ್ಲಿ ಉಂಟು ಮಾಡ್ತೀನಿ. ಮನುಷ್ಯ ಮೊದಲು ಲೋಭಿ ಆದ ತಕ್ಷಣವೇ ಎಲ್ಲವೂ ತನಗೆ ಬೇಕು ಅಂತ ಶುರು ಮಾಡ್ತಾನೆ. ಯಾವಾಗ ಅದು ಶುರುವಾಗುತ್ತೆ ಅದರಿಂದ ನಾನು ಇನ್ನೇನು ನನ್ನ ಕೆಲಸನೇ ಬೇಕಾಗಿಲ್ಲ, ಅವನೇ ಮಾಡಬಾರ್ದೆಲ್ಲ ಮಾಡ್ತಾ ಹೋಗ್ತಾನೆ. ಅಂದರೆ ಈ ಲೋಭ ಅನ್ನೋದು ನಮ್ಮ ಪ್ರಾಚೀನರು ಗುರುತಿಸಿದಂಥ 6 ಅರಿಷಡ್ ವರ್ಗಗಳಲ್ಲಿ ಒಂದು. ಹೀಗೆ ಈ 6 ಅರಿಷಡ್ ವರ್ಗಗಳಲ್ಲಿ ಒಂದೊಂದು ಕೂಡ ಮನುಷ್ಯನ ನಾಶಕ್ಕೆ ಅಥವಾ ಜಗತ್ತಿನ ವಿನಾಶಕ್ಕೆ ಕಾರಣ ಆಗುವಂಥ ಶಕ್ತಿಯನ್ನು ಹೊಂದಿರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಕಥಾವಸ್ತುವನ್ನು 6 ಅರಿಷಡ್ ವರ್ಗಗಳ ದೋಷಗಳು, ಮನುಷ್ಯನ ದೋಷಗಳೇ 6 ಪಾತ್ರಗಳಾಗಿ. ಹಾಗಾದರೆ ಉದ್ಧಾರ ಹೇಗೆ ಅಂದರೆ 6ಅನ್ನು ಮೀರಿದಂಥ ಒಂದು ಪಾತ್ರ ಬರುತ್ತೆ. ಆ ಪಾತ್ರದಿಂದ ಸಮಸ್ಯೆಗಳು ಬದಲಾಗುತ್ತೆ. ಹಾಗೆ ಆ ಪಾತ್ರವನ್ನು ತಂದಿದ್ದೀವಿ. ಅದನ್ನು ಈ ನಾಗವಲ್ಲಿ ಚಿನ್ನೇಗೌಡರು ಹೇಳಿದಂಗೆ ಆಪ್ತ ಮಿತ್ರ ನಮ್ಮ ನೆನಪಿನಲ್ಲಿ ಇತ್ತು ಈ ಕಥೆ ನಾನು ಮಾಡುವಾಗ. ಯಾಕೆಂದರೆ ಅದೊಂದು ಸೈಕಾಲಜಿಕಲ್ ಥ್ರಿಲ್ಲರ್. ಅಲ್ಲೂ ಕೂಡ ಈ ನಾಗವಲ್ಲಿ ಅನ್ನೋ ಒಂದು ಅದನ್ನು ಭೂತ ದೆವ್ವ ಏನೇ ಹೇಳಿ ಅದನ್ನು ಆ ಒಂದು ಇವಿಲ್ ಫೋರ್ಸ್ ಅಂತ ಏನು ಕರಿತೀವಿ, ಆ ಇವಿಲ್ ಫೋರ್ಸು ಹೊರಗಡೆ ಜಗತ್ತಿನಲ್ಲಿ ನಮ್ಮ ಕಣ್ಣು ಕಾಣುತ್ತೋ ಇಲ್ಲೋ, ಆದರೆ ಮನುಷ್ಯನ ಆಂತರ್ಯದಲ್ಲಿ ಇರುತ್ತೆ. ಅದು ಈ 6 ದೋಷಗಳ ಪ್ರತಿರೂಪವಾಗಿರುತ್ತೆ ಅನ್ನೋದು ಹಿನ್ನೆಲೆಯಲ್ಲಿ ಈ ಕಥೆಯನ್ನು ರೂಪಿಸಿದೆ. ಎಲ್ಲರಿಗೂ ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.